ಸಿದ್ಧಲಿಂಗ ಶ್ರೀಗಳಿಗೆ ಸಿಎಂಗೆ ಪತ್ರ ಬರೆದಿದ್ದಾರೆ. ಸಿದ್ಧಲಿಂಗ ಶ್ರೀಗಳಿಂದ ಕೆಪಿಎಸ್ಸಿ ಪರೀಕ್ಷೆ ಕುರಿತು ಸಿಎಂಗೆ ಪತ್ರ ಬರೆದ ಶ್ರೀಗಳು, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅನ್ಯಾಯ. ಸಿದ್ಧಲಿಂಗ ಶ್ರೀಗಳಿಂದ ಸಿಎಂಗೆ ಪತ್ರ. ಕೆಪಿಎಸ್ಸಿ ಪರೀಕ್ಷೆ ಕುರಿತು ಸಿಎಂಗೆ ಪತ್ರ ಬರೆದ ಶ್ರೀಗಳು, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ಆಗಬಾರ್ದು. ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡುವಾಗ ತಪ್ಪಾಗ್ತಾ ಇದೆ, ತಪ್ಪಿನಿಂದ ಕನ್ನಡ ಮಾಧ್ಯಮದವರಿಗೆ ತೊಂದರೆ ಆಗ್ತಾ ಇದೆ. ಮುಂದೆ ಈ ತಪ್ಪು ಆಗಬಾರ್ದು ಅಂತ ಶ್ರೀಗಳಿಂದ ಮನವಿ. ತಜ್ಞರ ಸಮಿತಿಯನ್ನ ರಚಿಸಿ ಗ್ರಾಮೀಣ ಭಾಗದವರ ಹಿತವನ್ನ ಕಾಪಾಡಬೇಕು. ಎಂತಹ ಪರಿಸ್ಥಿತಿ ಮರುಕಳಿಸಬಾರದು ಅಂತ ಶ್ರೀಗಳಿಂದ ಪತ್ರ ಹೋಗಿದೆ ಸಿದ್ದರಾಮಯ್ಯ ಅವರಿಗೆ. ಸಿಎಂ ಅವರಿಗೆ ಶ್ರೀಗಳು ಪತ್ರವನ್ನ ಬರೆದಿದ್ದಾರೆ. ಅದೇನಾಗುತ್ತೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇರುತ್ತೆ ಪೇಪರು, ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದಾಗ ಗೊತ್ತಲ್ಲ ತಪ್ಪುಗಳು ನಡೆಯುತ್ತೆ. ಸೊ ಈ ತಪ್ಪನ್ನ ಆ ತಪ್ಪುಗಳನ್ನ ಹುಡುಕ್ಬೇಕಾದ್ರೆ ಅಥವಾ ಇದು ತಪ್ಪು ಅಂತ ಅನ್ಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೋಸ್ಕರ ಶ್ರೀಗಳು ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಈ ತರ ಆಗ್ತಿದೆ, ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಸ್ವಲ್ಪ ಗಮನವನ್ನ ಕೊಡಿ ಅಂತ ಹೇಳಿದ್ದಾರೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ನಾನು ಆಗ್ಲೇ ಹೇಳಿದಾಗೆ ಕ್ವಶನ್ ಓದೋದ್ರಲ್ಲೇ ಟೈಮು ಮುಗಿದೋಗುತ್ತೆ. ಅದು ತಪ್ಪಿತ್ತು ಅಂತ ಗೊತ್ತಾದ ಮೇಲೆ ಅವರು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಹಿಡಿಯುತ್ತೆ, ಆಗ ಅವರಿಗೆ ಅಲ್ಲಿ ಮೋಸ ಆಗುತ್ತೆ. ಆ ಕಾರಣಕ್ಕೋಸ್ಕರ ಶ್ರೀಗಳು ಪತ್ರವನ್ನ ಬರೆದಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ಇದು ಯಾವ ಕಾರಣದಿಂದ ಈ ತಪ್ಪಾಗ್ತಿದೆ ಅಂತಂದ್ರೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಬೇಕಾದ್ರೆ ಈ ತಪ್ಪುಗಳಾಗ್ತಾ ಇದೆ, ತಪ್ಪಿನಿಂದ ಕನ್ನಡ ಮಾಧ್ಯಮದವರಿಗೆ ತೊಂದರೆ ಆಗ್ತಾ ಇದೆ. ಮುಂದೆ ಈ ತಪ್ಪು ಆಗಬಾರ್ದು ಅಂತ ಹೇಳಿ ಶ್ರೀಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಜ್ಞರ ಸಮಿತಿಯನ್ನ ರಚನೆ ಮಾಡಬೇಕು, ಗ್ರಾಮೀಣ ಭಾಗದವರ ಹಿತವನ್ನ ಕಾಪಾಡಬೇಕು ಅಂತ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ಗ್ರಾಮೀಣ ಒಂದು ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು, ಇಂತಹ ಪರಿಸ್ಥಿತಿ ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿ ಶ್ರೀಗಳು ಪತ್ರವನ್ನ ಬರೆದಿದ್ದಾರೆ ಸಿಎಂ ಅವರಿಗೆ.